ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಹಾಪರ್ವ ದಿನಗಳು ಬಂದಾಗ, ವಿಶೇಷವಾದ ದಿನಗಳು ಬಂದಾಗ, ಹಾಗೆ ಭಗವಂತನ ಅಥವಾ ದೇವರುಗಳ ಜನ್ಮ ದಿನಗಳು ಬಂದಾಗ ಅದು ಹೆಚ್ಚು ಲಹರಿಗಳಿರ್ತಕ್ಕಂಥದ್ದು. ಇಂದು ಕುಮಾರ ಸೃಷ್ಟಿ ಅಂತ ಹೇಳಿ ನಾವು ಏನು ಹೇಳ್ತೀವಿ, ಅದು ಕುಮಾರ ಅಂತ ನಾವು ಕರೀತಕ್ಕಂಥದ್ದೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುಮಾರ ಅಂತ ನಾವು ಕರಿತೀವಿ, ಕಾರ್ತಿಕೇಯ ಅಂತ ಕರಿತೀವಿ, ಮುರುಗನ್ ಅಂತ ಕರಿತೀವಿ, ಹಾಗೆ ಸ್ಕಂದ ಅಂತ ಕರಿತೀವಿ, ಷಣ್ಮುಖ ಅಂತ ಕರಿತೀವಿ, ಸುಬ್ರಹ್ಮಣ್ಯ ಅಂತ ಕರಿತೀವಿ. ಇವೆಲ್ಲವೂ ಸಹ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಸೇರ್ತಕ್ಕಂಥ ಒಂದು ನಾಮಗಳು ಕೂಡ ಆಗಿರುತ್ತೆ. ಇಂದು ಈ ಒಂದು ಕುಮಾರ ಸೃಷ್ಟಿಯ ಪ್ರಭಾವ, ಈ ಒಂದು ಶನಿವಾರ ಕುಮಾರ ಸೃಷ್ಟಿಯ ವಿಶೇಷತೆಗಳೇನು, ಇಂದು ಕುಮಾರಸ್ವಾಮಿಗಳು ಜನ್ಮವೆತ್ತಿದ ದಿನ ಅಂತೂ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಶಿವ ಪಾರ್ವತಿಯರ ಪುತ್ರನೇ ಈ ಒಂದು ಕುಮಾರಸ್ವಾಮಿ ಕೂಡ ಆಗಿರುತ್ತೆ. ಶುಕ್ಲ ಪಕ್ಷದ 6ನೇ ದಿನ ಬರ್ತಕ್ಕಂಥ ಈ ಒಂದು ಕುಮಾರ ಸೃಷ್ಟಿ ಇಂದು ತಾರಕಾಸುರನನ್ನು ಸಂಹಾರ ಮಾಡಿದಂತಹ ಸಮಯದಲ್ಲಿ ಉದ್ಭವ ಆದಂಥದ್ದೇ ಈ ಒಂದು ಕುಮಾರಸ್ವಾಮಿಗಳು ಆಗಿರುತ್ತೆ. ಕುಮಾರಸ್ವಾಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಏನೇನಾಗಿರುತ್ತೆ, ಧೈರ್ಯಕ್ಕಾಗಿ, ಶಕ್ತಿಗಾಗಿ, ಹಾಗೆ ಎಲ್ಲೋ ಒಂದು ಕಡೆ ಸವಾಲುಗಳನ್ನು ಎದುರಿಸೋಕೆ ಈ ಒಂದು ಕುಮಾರಸ್ವಾಮಿಯನ್ನು ಪೂಜೆ ಮಾಡಬೇಕಾಗಿರುತ್ತೆ. ಅದೇ ಕುಮಾರಸ್ವಾಮಿ, ಅದೇ ಸುಬ್ರಹ್ಮಣ್ಯ ನಾಗಾಂಶ ಕೂಡ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ವಿವಾಹಕ್ಕೆ, ಸಂತಾನಕ್ಕೆ ಸುಬ್ರಹ್ಮಣ್ಯ ದೇವಾಲಯಗಳನ್ನು ಭೇಟಿ ಆಗ್ತಕ್ಕಂಥದ್ದು, ಕುಕ್ಕೆಗೆ ಹೋಗ್ತಕ್ಕಂಥದ್ದು, ಘಾಟಿಗೆ ಹೋಗ್ತಕ್ಕಂಥ ಸಾಧ್ಯತೆ, ಹಾಗೆ ಸಂಡೂರಿನಲ್ಲಿ ಹೋಗ್ತಕ್ಕಂಥದ್ದು, ಎಲ್ಲೆಲ್ಲಿ ಮಹಾಕ್ಷೇತ್ರಗಳಿದೆ ಅಲ್ಲೆಲ್ಲ ಹೋಗ್ತಕ್ಕಂತಹ ಹೋಗಿ ಪೂಜೆ ಮಾಡಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿರ್ತಕ್ಕಂಥದ್ದು. ಅದೇ ಇವತ್ತಿನ ಈ ಕುಮಾರ ಸೃಷ್ಟಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥ ವಿಧಿವಿಧಾನಗಳು ಹೇಗಿರುತ್ತೆ, ಹುತ್ತಗಳ ದರ್ಶನ ಮಾಡೋದು, ಹಾಗೆ ನಾಗಬನಗಳಿಗೆ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಹಾಗೆ ದರ್ಶನ ಮಾಡ್ಕೊಳ್ಳೋದು, ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತೂ ಕೂಡ ನಾವು ಕರೀತಕ್ಕಂಥದ್ದು. ಹಾಗೆ ಕೆಲವು ಕಡೆ ಇಂದು ತಮಿಳುನಾಡು, ಕೆಲವು ಕಡೆ ಕಾವಡಿಗಳನ್ನು ಈ ಒಂದು ಕುಮಾರ ಸೃಷ್ಟಿಯ ದಿನ ಕಾವಡಿಗಳನ್ನು ಹೊರತಕ್ಕಂಥದ್ದು. ಅದರ ಜೊತೆಗೆ ಬಹು ವಿಶೇಷವಾಗಿ ಭಕ್ತಿಗಳಲ್ಲಿ ಬಹಳ ವಿಶೇಷವಾದ ಭಕ್ತಿ ಜಪ ಮಾಡ್ಕೊಳ್ಳೋದು, ದೇವರ ಧ್ಯಾನವನ್ನು ಮಾಡ್ಕೊಳ್ಳೋದು, ದೇವರ ಹೆಸರಲ್ಲಿ ದಾನಗಳನ್ನು ಕೊಡ್ತಕ್ಕಂಥದ್ದು ಕೂಡ ಕುಮಾರ ಸೃಷ್ಟಿಯ ವಿಶೇಷ. ಬೆಳಗಿನ ಜಾವ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಅರಿಶಿಣವನ್ನು ನೀರಿಗೆ ಹಾಕಿ ಸ್ನಾನ ಮಾಡ್ಕೊಳ್ಳೋದ್ರಿಂದ, ಹಾಗೆ ಮಕ್ಕಳಿಗೆ ಅರಿಶಿಣ ನೀರಿಗೆ ಹಾಕಿ ಸ್ನಾನ ಮಾಡಿಸೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಹಾಗೆ ಸ್ಕಂದ ಕವಚ ಇರ್ಬೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರಗಳಿರ್ಬೋದು, ಓಂ ಶರವಣ ಭವಾಯ ನಮಃ ಇದೊಂದು ಹೇಳ್ಕೊಂಡ್ರೂ ಸಾಕು. ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಚರ್ಮ ಕಾಯಿಲೆಗಳಿರ್ಬೋದು, ಮಾನಸಿಕ ಎಲ್ಲೋ ಒಂದು ಕಡೆ ಏನೋ ಖಿನ್ನತೆ ಇರ್ಬೋದು, ಚರ್ಮ ರೋಗಗಳಿರ್ಬೋದು, ಮಕ್ಕಳಿಲ್ಲದೆ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಪದೇ ಆರೋಗ್ಯ ಕಾಡ್ತಕ್ಕಂಥದ್ದು, ಎಲ್ಲಕ್ಕೂ ಮಿಗಿಲಾಗಿ ಕಣ್ಣಿನ ದೃಷ್ಟಿ ಇರ್ಬೋದು, ಮಾಟ ಮಂತ್ರಗಳಿರ್ಬೋದು, ವಾಮಾಚಾರಗಳಿರ್ಬೋದು, ಎಲ್ಲವೂ ಕೂಡ ಈ ಒಂದು ಕುಮಾರ ಸೃಷ್ಟಿಯ ಪೂಜೆಯಿಂದ ನಮಗೆ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ, ಸ್ಕಂದ ಷಷ್ಠಿ ಅಂತೀವಿ, ಕೆಲವು ಕಡೆ ಚಂಪಾ ಷಷ್ಠಿ ಅಂತೀವಿ. ಸುಬ್ರಹ್ಮಣ್ಯನ ಪೂಜೆ ಮಾಡ್ಕೊಳ್ಳೋ ಒಂದು ವಿಶೇಷ. ಇವತ್ತು ತನಿ ಎರೀತಕ್ಕಂಥದ್ದು, ಹಾಲು ಎರೀತಕ್ಕಂಥದ್ದು, ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಮನೆಯಲ್ಲಿಯೇ ಪುಟ್ಟ ವಿಗ್ರಹ ಇದ್ದರೆ ಅದನ್ನು ಅಭಿಷೇಕ ಮಾಡ್ತಕ್ಕಂಥದ್ದು, ಹಾಗೆ ಮಕ್ಕಳಿಗೆ ಬಹು ವಿಶೇಷವಾಗಿ ಪುಟ್ಟ ಮಕ್ಕಳಿಗೆ ಆ ಮೃತ್ತಿಕೆಯನ್ನು, ಹುತ್ತದ ಮೃತ್ತಿಕೆ ಆ ಹಣೆಗೆ ಹಚ್ಚೋದ್ರಿಂದ ನಮಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಜಗತ್ಸರ್ವಂ ದೈವಾಧೀನಂ ಎಲ್ಲವೂ ಕೂಡ ದೇವರ ಅಧೀನದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಇಂದು ಕುಮಾರ ಸೃಷ್ಟಿಯನ್ನು ಶ್ರದ್ಧಾಭಕ್ತಿಗಳಿಂದ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ, ಅಥವಾ ಬೆಳಗಿನ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯ ನಾಗಬನ, ನಾಗಬಿಲ, ನಾಗಮೂರ್ತಿ, ನಾಗಬಿಂಬಗಳಿಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ಸಾಕಷ್ಟು ನಮಗೆ ನಮ್ಮ ಇಡೀ ದೇಹ, ನಾಗನಂಶ ಎಲ್ಲೆಲ್ಲಿರುತ್ತೆ ದೇಹದಲ್ಲಿ, ನಾಲಿಗೆಯಲ್ಲಿರುತ್ತೆ, ಹಣೆಯಲ್ಲಿರುತ್ತೆ, ನಾಲಿಗೆಯಲ್ಲಿರುತ್ತೆ, ಬೆನ್ನು ಮೂಳೆಯಲ್ಲಿ ಈ ನಾಗನ ಅಂಶ ಇರುತ್ತೆ. ಈ ಸುಬ್ರಹ್ಮಣ್ಯ ಪೂಜೆ ಮಾಡೋದ್ರಿಂದ ನಾಲಿಗೆ ಶುದ್ಧಿಯಾದಾಗ ವಾಕ್ಶಕ್ತಿ ಚೆನ್ನಾಗಿರುತ್ತೆ, ಹಣೆಯಲ್ಲಿರ್ತಕ್ಕಂಥ ನಾಗನ ಅಂಶ ಜಾಗೃತ ಆದಾಗ ನಮಗೆ ಜನರಿಂದ ಯಾವ ಕಾಟ ಕೂಡ ಬರೋದಿಲ್ಲ. ಇನ್ನು ಬೆನ್ನು ಮೂಳೆ ಸಪ್ತ ಚಕ್ರಗಳು ಜಾಗೃತಿ ಆದಾಗ ವ್ಯಕ್ತಿ ಒಂದು ಉನ್ನತವಾದ ಸ್ಥಾನವನ್ನು ಅಲಂಕರಿಸೋದಕ್ಕೆ ಶುಭ ಆಗುತ್ತೆ. ಹಾಗಾಗಿ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಕುಮಾರ ಷಷ್ಠಿಯ ಶುಭಾಶಯಗಳನ್ನು ಕೋರುತ್ತಾ, ಎಲ್ಲರೂ ಕೂಡ ಆಶಾಜೀವಿಗಳಾಗಿರ್ತೀವಿ. ಈ ದೇಹನೇ ಆಸೆಯ ಒಂದು ದೇಹ. ನಮಗೇನೋ ಒಂದು ಕಷ್ಟ ಇರುತ್ತೆ, ಏನೋ ಒಂದು ಬೇಕು, ಅವೆಲ್ಲಕ್ಕೂ ಕೂಡ ಭಗವಂತನ ಮೊರೆ ಹೋಗ್ತಕ್ಕಂಥ ಪವಿತ್ರವಾದ ವಿಶೇಷವಾದ ದಿನಗಳಲ್ಲಿ ಈ ಕುಮಾರ ಸೃಷ್ಟಿಯೂ ಕೂಡ ಒಂದಾಗಿದೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.